So students, let's see some examples of trigonometry lessons, exercise questions. Okay. In previous video, we learned about some applications of trigonometry examples and some basics. Okay. In this video, we are seeing questions. Okay. Exercise questions. First one. Question number one is: a circus artist is climbing a 20-meter long rope. Here it is a rope. Okay. Which is tightly stretched ಅಂದರೆ ಟೈಟಾಗಿ ಕಟ್ಟಿದ್ದಾರೆ tied from the top of the vertical pole to the ground. Find the height of the pole and if the angle made by the rope with the ground is level 30 degree. So here is a figure. So AC is the rope. AC is rope. Okay, ಅಂದ್ರೆ ಹಗ್ಗ. So it is a right angle triangle and AB is the pole. Okay, AB is pole. We have to find what we have to find the height of the pole. Okay, so pole means here it is a pole. If it is the angle, it becomes opposite and it is adjacent and it is hypotenuse, right? ನಮಗೆ ಪೋಲ್ ಅಂದರೆ ಅಪೋಸಿಟ್ ಬೇಕು, ಹೈಪೋಟೆನ್ಯೂಸ್ ಕೊಟ್ಟಿದ್ದಾರೆ. ಅಂದರೆ ಅಪೋಸಿಟ್ ಹೈಪೋಟೆನ್ಯೂಸ್ ಯಾವ ಆ್ಯಂಗಲಲ್ಲಿ ಬರುತ್ತೆ ಅಂದರೆ ಸೈನಲ್ಲಿ ಬರುತ್ತೆ. ಸೊ ವಿ ಹ್ಯಾವ್ ಟು ಟೇಕ್ ಸೈನ್ 30 degree. Sin 30 because here it is angle of elevation is 30 degree. Sin 30 means opposite by hypotenuse, AB by AC. Here it is. Okay, AB by AC. What is the value of AB? We don't know. But AC is 20 meter. So AC value is 20. Sin 30 means 1 by 2. So cross multiply this 20 into 1, 20, 20 by 2. 2 ones are 2, 10s are. So AB value is 10. So height of the pole is 10 meter. ಸೊ ಸಿಂಪಲ್ ಕ್ವಶನ್ಸ್ ಇದ್ದಾವೆ. ಸೊ ಒಂದೆರಡು ಮಾತ್ರ ಸ್ವಲ್ಪ ಕ್ರಿಟಿಕಲ್ ಇದೆ, ಬಟ್ ಆಲ್ದೋ ಅವು ಕೂಡ ಸಿಂಪಲ್ ಇದ್ದಾವೆ, ಅರ್ಥ ಮಾಡ್ಕೊಂಡ್ರೆ. ಓಕೆ, ಸೊ ಸೆಕೆಂಡ್ ಕ್ವಶನ್: ಅ ಟ್ರೀ ಬ್ರೇಕ್ಸ್ ಡ್ಯೂ ಟು ಸ್ಟಾರ್ಮ್ ಆ್ಯಂಡ್ ದ ಬ್ರೋಕನ್ ಪಾರ್ಟ್ ಬೆಂಡ್ಸ್ ಸೊ ದಟ್ ದ ಟಾಪ್ ಆಫ್ ದ ಟ್ರೀ ಟಚಸ್ ದ ಗ್ರೌಂಡ್ ಮೇಕಿಂಗ್ ಆ್ಯನ್ ಆ್ಯಂಗಲ್ 30 degree. ಅಂದರೆ ದಿಸ್ ಇಸ್ ಒನ್ ಟ್ರೀ, ಎ ಇಂದ ಇಲ್ಲಿವರೆಗೂ ಒಂದು ಟ್ರೀ ಇದೆ. ಸೊ ಇಲ್ಲಿ ಮುರ್ಕೊಂಡು ಉಳಿದ ಭಾಗ ಇದೆಯಲ್ಲ, ಬಿ ಎ ಪಾರ್ಟ್ ಮುರ್ಕೊಂಡು ಇಲ್ಲಿ ಬಿದ್ದಿದೆ. ಸೊ ಇದು ಎ ಅಂತ, ಅದಕ್ಕೆ ಇಲ್ಲಿ ಎ ಡ್ಯಾಶ್ ಅಂತ ಕರೆದಿದ್ದಾರೆ. ಸೊ ದಿಸ್ ಇಸ್ ಎ ಡ್ಯಾಶ್, ದಿಸ್ ಇಸ್ ಬಿ ಆ್ಯಂಡ್ ದಿಸ್ ಇಸ್ ಸಿ ಆ್ಯಂಡ್ ದಿಸ್ ಇಸ್ ಎ. ಓಕೆ, ಎ ಸಿ ಅನ್ನೋದು ಆ್ಯಕ್ಚುಲ್ ಮರ, ಅದು ಬಿ ಪಾರ್ಟಿ ಎಷ್ಟು ಈ ಎಂಡಿಗೆ ಮುರಿದು ಈ ಬಿ ಎ ಪಾರ್ಟ್ ಇದೆಯಲ್ಲ ಇದೆಷ್ಟು ಮುರ್ಕೊಂಡು ಈ ಥರ ಬಿದ್ದಿದೆ ಅಂತ ಅರ್ಥ. ಓಕೆ, ಇಟ್ ಮೀನ್ಸ್ ಬಿ ಎ ಎಷ್ಟು ಇರುತ್ತೋ ಲೆಂತು, ಬಿ ಎ ಡ್ಯಾಶು ಸಹ ಅಷ್ಟೇ ಇರುತ್ತೆ ಅಂತ ಅರ್ಥ. ಸೊ ದೆನ್ the distance between the foot of the tree to point of the where the top touches the ground is 8 meter. ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ, 8 meter ಡಿಸ್ಟೆನ್ಸ್ ಇದೆ ಅಂತ ಅರ್ಥ. ಫೈಂಡ್ ದ ಹೈಟ್ ಆಫ್ ದ ಟ್ರೀ ಅಂದರೆ ಎ ಸಿ ಲೆಂತನ್ನು ಫೈಂಡ್ ಔಟ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಫೈಂಡ್ ಎ ಸಿ ಲೆಂತ್. ಓಕೆ, ಸೊ ಬಿಫೋರ್ ದಟ್ ವಿ ಹ್ಯಾವ್ ಟು ಫೈಂಡ್ ಎ ಡ್ಯಾಶ್ ಬಿ. ಯಾಕೆ ಎ ಡ್ಯಾಶ್ ಬಿ ಅನ್ನು ಕಂಡುಹಿಡಬೇಕು ಅಂತಂದರೆ ಎ ಬಿನ ಕಂಡುಹಿಡಕ್ಕೆ ಇಲ್ಲಿ ಯಾವುದು ಟ್ರಯಾಂಗಲ್ ಇಲ್ಲ. ಸೊ ಎ ಡ್ಯಾಶ್ ಬಿ ಕಂಡುಹಿಡಿದ್ರೆ ಎ ಡ್ಯಾಶ್ ಬಿಗೆ ಯಾವ್ದು ಈಕ್ವಲ್ ಇರುತ್ತೆ, ಎ ಬಿ ಈಕ್ವಲ್ ಇರುತ್ತೆ. ಸೊ ಎ ಡ್ಯಾಶ್ ಬಿ ಎ ಬಿ ಈಕ್ವಲ್ ಅಂದಾಗ ಎ ಡ್ಯಾಶ್ ಬಿ ಕಂಡುಹಿಡಬೇಕು. ಸೊ ಹೈಟ್ ಆಫ್ ದ ಟ್ರೀ ಏನು, ಎ ಸಿ. ಸೊ ಎ ಸಿ ಅಂದರೆ ಬಿ ಸಿ ಪ್ಲಸ್ ಎ ಬಿ, ರೈಟ್. ಸೊ ಬಿ ಸಿ ಪ್ಲಸ್ ಎ ಬಿ ಮಾಡಿದಾಗ ನಮಗೆ ಎ ಸಿ ಗೊತ್ತಾಗುತ್ತೆ. ಎ ಸಿ ಇಸ್ ವಾಟ್, ದಟ್ ಈಸ್ ದ ಹೈಟ್ ಆಫ್ ದ ಟ್ರೀ. ಎ ಸಿ ದ ಒರಿಜಿನಲ್ ಟ್ರೀ. ಡ್ಯೂ ಟು ಸ್ಟಾರ್ಮ್ ಅಂದರೆ ಚಂಡಮಾರುತನೋ ಯಾವುದೋ ಗಾಳಿನ ಜೋರಾಗಿ ಗಾಳಿ ಬೀಸಿದಾಗ ಏನಾಗಿದೆ, ಇಟ್ ವಾಸ್ ಬ್ರೋಕನ್ ಇಂಟು 2 parts. ಅಂದರೆ 2 ಭಾಗ ಮಾಡಿದ್ರು, ಬಿ ಸಿ ಒಂದು ಭಾಗ, ಬಿ ಎ ಡ್ಯಾಶ್ ಒಂದು ಭಾಗ. ದ ಬ್ರೋಕನ್ ಪಾರ್ಟ್ ಎ ಬಿ ಡ್ಯಾಶ್ ಇಸ್ ಮೇಕಿಂಗ್ 30 ಆ್ಯಂಗಲ್ ಆಫ್ ವಿತ್ ದ ಗ್ರೌಂಡ್. ಇಲ್ಲಿ 30 ಆ್ಯಂಗಲ್ ಆಫ್ ಎಲ್ಯೂಷನ್ ಮಾಡಿದೆ ವಿತ್ ದ ಗ್ರೌಂಡ್. ಓಕೆ, ಸೊ ಫೈಂಡ್ ದ ಹೈಟ್ ಆಫ್ ದ ಟ್ರೀ. ಹೈಟ್ ಆಫ್ ದ ಟ್ರೀ ಅಂತ ಕೇಳಿದ್ದಾರೆ ಅಂದರೆ ಏನು ಕಂಡುಹಿಡಬೇಕು, ಈ ಟ್ರಯಾಂಗಲಲ್ಲಿ ಬಿ ಸಿ ಕಂಡುಹಿಡಬೇಕು. ಸೊ ಇದು ಅಪೋಸಿಟ್ ಆಗುತ್ತೆ, ಇದು ಅಡ್ಜಸೆಂಟ್ ಆಗುತ್ತೆ, ಹೈಪೋಟೆನ್ಯೂಸ್ ಆಗುತ್ತೆ. ಸೊ ಇಲ್ಲಿ ಹೈಪೋಟೆನ್ಯೂಸ್ ಕೊಟ್ಟಿಲ್ಲ, ಅಡ್ಜಸೆಂಟ್ ಅಪೋಸಿಟ್ ಕೊಟ್ಟಿದ್ದಾರೆ. ಅಂದರೆ ಯಾವ ಆ್ಯಂಗಲ್ ತೊಗೋಬೇಕು ನಾವು, ಟ್ಯಾನ್ ತೊಗೋಬೇಕು. ಸೊ ಟ್ಯಾನ್ 30 degree is equal to ವಾಟ್, ಅಪೋಸಿಟ್ ಬೈ ಅಡ್ಜಸೆಂಟ್, ಬಿ ಸಿ ಬೈ ಸಿ ಎ ಡ್ಯಾಶ್. ಓಕೆ, ಬಿ ಸಿ ಬೈ ಎ ಡ್ಯಾಶ್ ಸಿ. ಬಿ ಸಿ ವಿ ಡೋಂಟ್ ನೋ, ಎ ಡ್ಯಾಶ್ ಸಿ ಈಸ್ 8 meter, ರೈಟ್, 8. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 8 into 1 8. ಸೊ ಬಿ ಸಿ ವ್ಯಾಲ್ಯೂ ಇಸ್ 8/√3 meter. ಬಿ ಸಿ ಎಷ್ಟಾಯಿತು, 8/√3 meter ಆಯಿತು. ನಮಗೆ ಎ ಬಿ ಸಹ ಗೊತ್ತಾಗಬೇಕು. ಎ ಬಿ ಗೊತ್ತಾಗಬೇಕಂದ್ರೆ ಏನು ತೊಗೋಬೇಕು ಇವಾಗ,
ಕಾಸ್ ತಗೊಳ್ಳಿ. ಕಾಸ್ ಅಂದರೆ ಯಾವ್ದು ಬರುತ್ತೆ? ಅಡ್ಜಸೆಂಟ್ ಬೈ ಹೈಪರ್ಟ್ಯೂಸ್ ಬರುತ್ತೆ. ಸೊ ಕಾಸ್ 30 ಈಕ್ವಲ್ ಟು ಅಡ್ಜಸೆಂಟ್ ಮೀನ್ಸ್ ಎ ಡ್ಯಾಶ್ ಸಿ, ಹೈಪರ್ಟ್ಯೂಸ್ ಮೀನ್ಸ್ ಎ ಡ್ಯಾಶ್ ಬಿ. ಇಲ್ಲಿ ತೊಗೊಂಡಿದ್ದೀವಿ. ಓಕೆ, ಕಾಸ್ 30 ಮೀನ್ಸ್ √3/2. ಎ ಡ್ಯಾಶ್ ಸಿ ಇಸ್ 8, ಎ ಡ್ಯಾಶ್ ಬಿ ವಿ ಡೋಂಟ್ ನೋ. ಸೊ ಎ ಡ್ಯಾಶ್ ಬಿ ಏನಾಗುತ್ತೆ ಹಾಗಾದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 2 × 8 16 ಆಗುತ್ತೆ. √3 ಈ ಕಡೆ ಬಂದಾಗ /√3 ಆಗುತ್ತೆ. ಸೊ ಎ ಡ್ಯಾಶ್ ಬಿ ವ್ಯಾಲ್ಯೂಸ್ 16√3 ಆಯಿತು. ರೈಟ್. ಸೊ ಹಾಗಿದ್ರೆ ಹೈಟ್ ಆಫ್ ದ ಟ್ರೀ ಏನು ಇಲ್ಲಿ ತೊಗೊಂಡಿದ್ವಿ. ಹೈಟ್ ಆಫ್ ದ ಟ್ರೀ ಈಸ್ ಬಿ ಸಿ ಪ್ಲಸ್ ಎ ಬಿ. ಹೌದಲ್ವಾ? ಎ ಬಿಗೆ ಎ ಡ್ಯಾಶ್ ಬಿ ಈಕ್ವಲ್ ಇರುತ್ತೆ. ಸೊ ಹೈಟ್ ಆಫ್ ದ ಟ್ರೀ ಈಸ್ ಎ ಡ್ಯಾಶ್ ಬಿ ಪ್ಲಸ್ ಬಿ ಸಿ. ಎ ಡ್ಯಾಶ್ ಬಿ ಎಷ್ಟಿದೆ? 16√3 ಇದೆ. ಬಿ ಸಿ ಎಷ್ಟಿದೆ? 8/√3 ಇದೆ. ಸೊ ಎರಡನ್ನು ಆ್ಯಡ್ ಮಾಡಿದಾಗ 24/√3 ಆಗುತ್ತೆ. ರೈಟ್. ಸೊ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಿ 8/8√3 ಮಾಡಿದ್ದಾರೆ. ಹೇಗೆ ಬಂತು ಇದು? ಸೊ 8 3 × 24, 24ನ 8 3 ಅಂತ ಬರ್ಕೊಳ್ತೀವಿ. ಸೊ 3ನ ಅಗೇನ್ √3 ಅಂತ ತೊಗೊಳ್ತೀವಿ. ಯಾಕೆ? √3 ಅಂದರೆ ದಟ್ ಈಸ್ ಈಕ್ವಲ್ ಟು 3. ಸೊ √3 ಗೆಟ್ ಕ್ಯಾನ್ಸಲ್. ಆನ್ಸರ್ ಇಸ್ 8√3. ಸೊ ಹೈಟ್ ಆಫ್ ದ ಟ್ರೀ ಇಸ್ 8√3 ಮೀಟರ್. ಇನ್ನೂ ಸಿಂಪ್ಲಿಫೈ ಮಾಡಬೇಕಾಗುತ್ತೆ ಅಂದರೆ √3 ವ್ಯಾಲ್ಯೂ ಇಸ್ 1.73. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿ ವ್ಯಾಲ್ಯೂ ಹಚ್ಚಿ. ಓಕೆ. ಸೊ ಥರ್ಡ್ ಕ್ವಶನ್. A contractor plans to install 2 slides for the children to play in a park. Okay, for the children below the age of 5 years. She prefers to have a slide whose top is at the height of 1.5 meter. So 1.5 meter height ಇದೆ and inclined at an angle 30 degree. ಸೊ ಜಾರು ಬಂಡಿ ಅಂತ ಹೇಳ್ತೀವಲ್ಲ, ಸೊ ಆ ಥರ ಅದನ್ನ ಸ್ಲೈಡ್ಸನ್ನು ಹಾಕ್ತಾ ಇದ್ದಾರೆ. ಯಾವುದು 30 ಡಿಗ್ರಿ ಆ್ಯಂಗಲಲ್ಲಿ ಹಾಕ್ತಾರೆ. ಓಕೆ. whereas for the elder children she wants to have a steep side at the height 3 meter and inclined at an angle 60 degree to the ground. What should be the length of the slides in each case? Okay, ಇಲ್ಲಿ ಆ್ಯಕ್ಚುಲಿ 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಒಂದು ಸ್ಲೈಡ್ಸ್ ಮಾಡಿದ್ದಾರೆ. ಅದಕ್ಕೆ ಆ್ಯಂಗಲ್ ಆಫ್ ಎಲಿವೇಷನ್ ಎಷ್ಟಾಗಿದೆ? 30 ಡಿಗ್ರಿ ಆಗಿದೆ. ಅದಕ್ಕಿಂತ ದೊಡ್ಡ ಮಕ್ಕಳಿಗೆ ಅಂದರೆ ಎಲ್ಡರ್ ಚಿಲ್ಡ್ರನ್ಗೆ ಇನ್ನೊಂದು ಸ್ಲೈಡ್ಸ್ ಮಾಡಿದ್ದಾರೆ. ಅದರ ಹೈಟ್ ಎಷ್ಟಿದೆ? 3 ಮೀಟ್ರ್ ಇದೆ. ಇಲ್ಲಿ 1.5 ಮೀಟ್ರ್ ಇತ್ತು, ಇಲ್ಲಿ 3 ಮೀಟ್ರ್ ಇದೆ. 5 ಇಯರ್ಸ್ಗಿಂತ ಹೆಚ್ಚಿನ ದೊಡ್ಡ ಮಕ್ಕಳಿಗೆ ಸೊ ಅಲ್ಲಿ ಸ್ಲೈಡ್ಸ್ ಯಾವ ಆ್ಯಂಗಲಲ್ಲಿದೆ? 60 ಡಿಗ್ರಿ ಆ್ಯಂಗಲಲ್ಲಿದೆ. ಓಕೆ. ಸೊ 2 ಪಿಕ್ಚರ್ ಬರ್ತವೆ ಇಲ್ಲಿ. ಫಸ್ಟ್ ಒನ್ ಇಲ್ಲಿ ನೋಡಿ, 1.5 ಮೀಟ್ರ್ ಇದೆ. ಸ್ಲೈಡ್ ಹೈಟ್ ಎಷ್ಟಾಗುತ್ತೆ? ಸೊ ಲೆಂತ್ ಎಷ್ಟಾಗುತ್ತೆ ಸ್ಲೈಡ್ದು? ಇದಂದರೆ ಆ್ಯಸ್ ಪರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದು ಹೈಪೋಟೆನ್ಯೂಸ್ ಆಗುತ್ತೆ. ದಿಸ್ ಒನ್ ಈಸ್ ಅಪೋಸಿಟ್ ಆಗುತ್ತೆ, ಇದು ಅಡ್ಜಸೆಂಟ್ ಆಗುತ್ತೆ. ಬಿಕಾಸ್ ಆ್ಯಂಗಲ್ ಈಸ್ ಹಿಯರ್, ಇಟ್ ಬಿಕಮ್ಸ್ ಅಪೋಸಿಟ್ ಆ್ಯಂಡ್ ಇಟ್ಸ್ ಯೂಸನ್ ಅಡ್ಜಸೆಂಟ್. ನಮ್ಗೆ ಅಪೋಸಿಟ್ ವ್ಯಾಲ್ಯೂ ಗೊತ್ತಿದೆ. ಹೈಪೋಟೆನ್ಯೂಸ್ ಕಂಡುಹಿಡ್ಬೇಕಂದ್ರೆ ಅಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂದ್ರೆ ದಟ್ ಈಸ್ ಸೈನ್. ಸೊ sin 30 = AB by AC. AB value is 1.5, AC we don't know. So cross multiply 2 × 1.5 that is 3, AC × 1 AC. So AC value is 3 meter. So slide value ಎಷ್ಟಾಯಿತು? ಸ್ಲೈಡ್ ಲೆಂತ್ 3 ಮೀಟರ್ ಆಯಿತು. ಓಕೆ. ಇನ್ ಸೆಕೆಂಡ್ ಕೇಸಲ್ಲಿ ಇದು ಹೈಟ್ ಕೊಟ್ಟಿದ್ದಾರೆ, 3 ಮೀಟರ್ ಕೊಟ್ಟಿದ್ದಾರೆ. ಸ್ಲೈಡ್ ಲೆಂತ್ ಇಲ್ಲಿ ಕಂಡುಹಿಡಬೇಕು. ಸೇಮ್ ಕೇಸ್ sin 60 = opposite. This one is opposite, this one is hypotenuse. Opposite by hypotenuse, PQ divided by PR ಅಂತ ತಗೊಳ್ತೀವಿ. ಓಕೆ. sin 60 ಅಂದರೆ ಎಷ್ಟು? √3/2. PQ is what? That is 3. PR we don't know. ಸೊ ನೆಕ್ಸ್ಟ್ ಕೇಸಲ್ಲಿ ಏನು ಆಗುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡಿ. PR 2 × 3 that is 6. √3 ಈ ಕಡೆ ಬಂದಾಗ /√3 ಆಗುತ್ತೆ. ಸೊ ಇದನ್ನು 6ಅನ್ನು ಯಾವ ಥರ ಡಿವೈಡ್ ಬೈ ಮಾಡ್ಬೋದು? 3 × 2 ಅಂತ ಬರ್ಕೋಬೋದು. ಎಸ್ ರೈಟ್. ಸೊ 3ನ √3 ಅಂತ ಬರ್ಕೊಳ್ತೀನಿ ಇಂಟು 2 /√3. ಸೊ √3 ಗೆಟ್ ಕ್ಯಾನ್ಸಲ್. ಆನ್ಸರ್ ಈಸ್ PR is equal to 2√3 ಮೀಟರ್. ಓಕೆ, ಬಂದಿದೆ 2√3. ಸೊ ಲೆಂತ್ ಆಫ್ ದ ಸ್ಲೈಡ್ಸ್ ಎಷ್ಟಿದೆ? ಫಸ್ಟ್ ಒನ್ ಇಸ್ 3 ಮೀಟರ್ ಇತ್ತು, ಸೆಕೆಂಡ್ ಒನ್ ಇಸ್ 2√3 ಮೀಟರ್ ಬಂದಿದೆ. The angle of elevation of the top of the tower from the point on the ground. Angle of elevation 30 degree ಇದೆ, which is 30 meter away from the foot of the tower is 30 degree. ಅಂದರೆ ಈ ಪಾಯಿಂಟಿಂದ
ಈ ಟವರ್ನ ಅಬ್ಸರ್ವ್ ಮಾಡಿದ್ರೆ ಡಿಸ್ಟೆನ್ಸ್ ಎಷ್ಟಿದೆ 30 ಮೀಟರ್ ಇದೆ, ಆ್ಯಂಗಲ್ ಆಫ್ ಎಲಿವೇಷನ್ 30 ಡಿಗ್ರಿ ಇದೆ. ಸೊ ಹೈಟ್ ಆಫ್ ದಿ ಟವರ್ ಕಂಡುಹಿಡಬೇಕಂದ್ರೆ ಎ ಬಿ ವ್ಯಾಲ್ಯೂ ಕಂಡುಹಿಡಬೇಕು. ಸೊ ಎ ಬಿ ಬಿ ದ ಟವರ್, ಯು ಹ್ಯಾವ್ ಟು ಫೈಂಡ್ ದ ಲೆಂತ್ ಆಫ್ ದಿಸ್. ದ ಆ್ಯಂಗಲ್ ಆಫ್ ಎಲಿವೇಷನ್ ಫ್ರಮ್ ಪಾಯಿಂಟ್ ಸಿ ಗ್ರೌಂಡ್ ಇಸ್ 30 ಡಿಗ್ರಿ. ಸೊ ಏನೇನು ಕೊಟ್ಟಿದ್ದಾರೆ ನಮಗಿಲ್ಲಿ, ಹೈಟ್ ಆಫ್ ದಿ ಟವರ್ ಕಂಡುಹಿಡಬೇಕಂದ್ರೆ ದಿಸ್ ಒನ್, ಇಫ್ ಇಟ್ ಈಸ್ ಆ್ಯಂಗಲ್ ಇಟ್ ಬಿಕಮ್ಸ್ ಅಪೋಸಿಟ್ ಆ್ಯಂಡ್ ದಿಸ್ ಇಸ್ ಅಡ್ಜಸೆಂಟ್ ಆ್ಯಂಡ್ ದಿಸ್ ಇಸ್ ಹೈಪೋಟೆನ್ಯೂಸ್. ಅಡ್ಜಸೆಂಟ್ ಕೊಟ್ಟಿದ್ದಾರೆ, ಅಪೋಸಿಟ್ ಕಂಡುಹಿಡಬೇಕಂದ್ರೆ ದೀಸ್ ಆರ್ ದ ಆ್ಯಂಗಲ್ಸ್. ಅಪೋಸಿಟು ಅಡ್ಜಸೆಂಟ್ ಎಲ್ಲಿ ಬರ್ತದೆ, ಟ್ಯಾನಲ್ಲಿ ಬರುತ್ತೆ. ಸೊ tan 30 ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ. ಎ ಬಿ ಈಸ್ ವಿ ಡೋಂಟ್ ನೋ, ಬಿ ಸಿ ಇಸ್ 30 ಡಿಗ್ರಿ. tan 30 is 1/√3, ಕ್ರಾಸ್ ಮಲ್ಟಿಪ್ಲಸ್ 30 into 1 30/√3. ಸೊ ಇದನ್ನು ನೆಕ್ಸ್ಟ್ ಇನ್ನೂ ಸಿಂಪ್ಲಿಫೈ ಮಾಡಬೇಕಾಗಿತ್ತು ಅಂದರೆ 30/√3, we write this 10 into 3/√3. Again we write 3 as a √3 into √3 divided by √3. So √3 get cancelled, answer is 10√3. Okay, height of the tower is 10√3. A kite is flying at height of 60 meters above the ground. The string attached to the kite is temporarily tied to a point on the ground. The inclination of the string with the ground is 60 degree. Find the length of the string. Assume that there is no slack in the string. Okay, ಅಂದರೆ ಟೈಟಾಗಿ ಕಟ್ಟಿದ್ದಾರೆ ಅಂತ ಅರ್ಥ. ಓಕೆ, ವಾಟ್ ಇಸ್ ದ ಕೈಟ್ ಈಸ್ ಫ್ಲೈಯಿಂಗ್ ಅಂದರೆ ಹೈಟ್ 60 ಮೀಟರ್ ಹೈಟ್ನಲ್ಲಿ ಪತಂಗ ಹಾರ್ತಾ ಇದೆ. ಆ್ಯಂಗಲ್ ಆಫ್ ಎಲಿವೇಷನ್ ಎಷ್ಟಿದೆ, 60 ಡಿಗ್ರಿ ಇದೆ. ಸೊ ನಾವು ವಾಟ್ ವಿ ಹ್ಯಾವ್ ಟು ಫೈಂಡ್ ಹಿಯರ್, ಫೈಂಡ್ ದ ಲೆಂತ್ ಆಫ್ ದ ಸ್ಟ್ರಿಂಗ್, ಅಂದರೆ ಈ ಸ್ಟ್ರಿಂಗ್ ಪಿ ಕೆ ಲೆಂತನ್ನ ಕಂಡುಹಿಡಬೇಕು ಅಂತ. ಓಕೆ, ಸೊ ಪಿ ಕೆ ಲೆಂತ್ ಕಂಡುಹಿಡಬೇಕು ಅಂದರೆ ಇದಕ್ಕೆ ಅಪೋಸಿಟ್, ಇದು ಅಪೋಸಿಟ್ ಆಗುತ್ತೆ, ಇದು ಅಡ್ಜಸೆಂಟು, ದಿಸ್ ಇಸ್ ಹೈಪೋಟೆನ್ಯೂಸ್. ಅಪೋಸಿಟ್ ಟು ಹೈಪೋಟೆನ್ಯೂಸ್ ಎಲ್ಲಿ ಬರುತ್ತೆ, ಸೈನಲ್ಲಿ ಬರುತ್ತೆ. ಸೊ ಟೇಕ್ ಸೈನ್ 60 ಡಿಗ್ರಿ ಈಕ್ವಲ್ ಟು ಕೆ ಎಲ್ ಬೈ ಕೆ ಪಿ, ರೈಟ್. ಸೈನ್ 60 ಅಂದರೆ ಎಷ್ಟು, √3/2. ಕೆ ಎಲ್ ಇಸ್ ವಾಟ್, that is 60 by kp as it is kp. Okay, cross multiply kp into √3, that is kp. 2 into 60, 120 divided by √3. So again kp is equal to 40 into 3. 40 into 3 120 alva. Okay, so 3 na again 40 into √3 ಅಂತ ಬರ್ಕೊಳ್ತೀವಿ. √3 get cancel. kp value is 40√3 meter. ಸೊ ಸ್ಟ್ರಿಂಗ್ ಇದ್ದ ಲೆಂತ್ ಎಷ್ಟಾಯಿತು, 40√3 ಮೀಟರ್ ಆಯಿತು. ಇದೆ ಅಲ್ಲಿ. ಓಕೆ, ಸಿಕ್ಸ್ತ್ ಕ್ವಶನ್. 1.5 meter tall boy is standing at some distance from 30 meter tall building. So 30 meter tall building ಇದೆ, PQ is a building, boy is here. ಓಕೆ, ಅವನ ಹೈಟ್ ಎಷ್ಟಿದೆ, 1.5 meter ಹೈಟ್ ಇದೆ. ದ ಆ್ಯಂಗಲ್ ಆಫ್ ಎಲಿವೇಷನ್ ಫ್ರಮ್ ದ ಹೀಸ್ ಐಸ್ ಟು ದಿ ಟಾಪ್ ಆಫ್ ದ ಬಿಲ್ಡಿಂಗ್ ಇನ್ಕ್ರೀಸಸ್ 30 ಡಿಗ್ರಿ ಟು 60 ಡಿಗ್ರಿ. ಓಕೆ, ಅವ್ನು ಇಲ್ಲಿದ್ದಾಗ 30 ಡಿಗ್ರಿ ಆ್ಯಂಗಲ್ ಇರುತ್ತೆ, ಅವ್ನಿಗೆ ಮುಂದಕ್ಕೆ ಬರ್ತಾನೆ, ಇಲ್ಲಿಂದ ನೋಡಿದಾಗ 60 ಡಿಗ್ರಿ ಆ್ಯಂಗಲ್ ಆಫ್ ಎಲಿವೇಷನ್ ಆಗುತ್ತೆ. ಸೊ ಹ್ಯಾಸ್ ಹಿ ವಾಕ್ಸ್ ಟುವರ್ಡ್ಸ್ ದ ಬಿಲ್ಡಿಂಗ್, ಫಸ್ಟ್ ಇಲ್ಲಿ ನೋಡಿದಾಗ ಆ್ಯಂಗಲ್ ಆಫ್ ಎಲಿವೇಷನ್ ಎಷ್ಟಿರುತ್ತೆ, 30 ಡಿಗ್ರಿ. ಸ್ವಲ್ಪ ಮುಂದಕ್ಕೆ ಬಂದಾಗ ಆ್ಯಂಗಲ್ ಆಫ್ ಎಲಿವೇಷನ್ 60 ಡಿಗ್ರಿ ಆಗುತ್ತೆ. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಈ ವಾಕ್ ಟುವರ್ಡ್ಸ್ ದ ಬಿಲ್ಡಿಂಗ್. ಸೊ we have to find distance between AB, ಅಂದರೆ ಎಷ್ಟು ದೂರ ನಡೆದಿದ್ದಾನೆ ಅಂತ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ದಟ್ಸ್ ವೈ. ಓಕೆ, ಟೇಕ್. ಸೊ ಇಲ್ಲಿ ಎ ಎಸ್ ಎಷ್ಟಿದೆಯೋ ಆರ್ ಕ್ಯೂ ಸಹ ಅಷ್ಟೇ ಇರುತ್ತೆ. ಸೊ ಲೆಂತ್ ಆಫ್ ದಿಸ್ ಇಸ್ 1.5 meter. ಹಾಗಾದರೆ ಪಿ ಆರ್ ಎಷ್ಟಾಗುತ್ತೆ, ಪಿ ಕ್ಯೂನಲ್ಲಿ ಆರ್ ಕ್ಯೂನ ಮೈನಸ್ ಮಾಡಿದ್ರೆ ಪಿ ಆರ್ ವ್ಯಾಲ್ಯೂ ಗೊತ್ತಾಗುತ್ತಲ್ಲ. ಸೊ ಪಿ ಕ್ಯೂ ಎಷ್ಟಿದೆ, 30 ಇದೆ. 30ನಲ್ಲಿ 1.5 ಮೈನಸ್ ಮಾಡಿದರೆ 28.5 meter ಹೈಟ್, ದಟ್ ಈಸ್ ಪಿ ಆರ್. ಓಕೆ, ಪಿ ಆರ್ ಈಕ್ವಲ್ ಟು 28.5 meter ಹೈಟ್ ಆಯಿತು. ದ ಬಾಯ್ ಸ್ಟ್ಯಾಂಡಿಂಗ್ ಎಟ್ ಪಾಯಿಂಟ್ ಎಸ್, ಇನಿಷಿಯಲಿ ಎಸ್ ಪಾಯಿಂಟಲ್ಲಿ ನಿಂತಿದೆ. ಇವಾಗ ಟುವರ್ಡ್ಸ್ ದ ಬಿಲ್ಡಿಂಗ್ ಎಟ್ ರೀಚ್ ದ ಪಾಯಿಂಟ್ ಟಿ, ಅಂದರೆ ನಡ್ಕೋತಾ ಟಿ ಪಾಯಿಂಟಿಗೆ ರೀಚ್ ಆಗ್ತಾನೆ. ಇಟ್ ಕ್ಯಾನ್ ಬಿ ಅಬ್ಸರ್ವ್ಡ್. ಪಿ ಆರ್ ಈಕ್ವಲ್ ಟು ಪಿ ಕ್ಯೂ ಮೈನಸ್ ಆರ್ ಕ್ಯೂ. ಸೊ ಈಗ ತಾನೇ ಹೇಳಿದೆ, ಪಿ ಆರ್ ವ್ಯಾಲ್ಯೂ ಈಸ್ 28.5. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಫೈಂಡ್ ನೆಕ್ಸ್ಟ್ tan 30. tan 30 ಕಡೆ ಪಿ ಆರ್ ಟ್ರಯಾಂಗಲ್, ಪಿ ಎ ಆರ್ ಟ್ರಯಾಂಗಲ್, ಪಿ ಎ ಆರ್ ಟ್ರಯಾಂಗಲಲ್ಲಿ
tan ಅಂದರೆ ಏನು ತೊಗೋತೀವಿ, ದಟ್ ಈಸ್ ಅಪೋಸಿಟ್ ಆ್ಯಂಡ್ ಅಡ್ಜಸೆಂಟ್. ಓಕೆ, PR divided by AR ಅಂತ ತೊಗೊಳ್ತೀವಿ. ಸೊ PR by AR equal to tan 30. Tan 30 means 1/√3. PR value is how much? PR value is 28.5. ಆ್ಯಕ್ಚುಲಿ ಅವ್ರು ಏನು ಬರ್ಕೊಂಡಿದ್ದಾರೆ 57/2 ಅಂತ ಬರ್ಕೊಂಡಿದ್ದಾರೆ. ಸೊ AR value we don't know, so that is as it is. So cross multiply 2 into 1, that is 2. ಅಂದರೆ ಈ ಸ್ಟೆಪ್ ಏನಾಗುತ್ತೆ ಅಂದರೆ 57 into √3, 57√3. 2 ಇಲ್ಲೇ ಇರಲಿ. AR into 1, that is AR. ಸೊ AR value is 57√3/2 ಆಗುತ್ತೆ. ಓಕೆ, ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು? 57√3/2 ಆಯಿತು. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ ಕಂಡುಹಿಡಬೇಕು. ಟೇಕ್ ಇನ್ ಟ್ರಯಾಂಗಲ್ PBR. In that, take tan 60 is equal to opposite by adjacent, ಅಂದರೆ PR by BR. Tan 60 means that is √3. PR we don't know, so actually we know 57/2, right? BR we don't know BR, so write BR as it is. Then cross multiply. BR is equal to 57/2. Take this 2 to divided by. So BR value is 57/2√3. ಅದು ಇದೆ ಅಲ್ವಾ ಇಲ್ಲಿ. ಸೊ BR ವ್ಯಾಲ್ಯೂ ಇಷ್ಟು ಬಂತು. ಹಾಗಾದರೆ ನಾವೇನು ಫೈಂಡ್ ಔಟ್ ಮಾಡಬೇಕು ಇವಾಗ? ಸೊ ARನಲ್ಲಿ BR ಅನ್ನು ಮೈನಸ್ ಮಾಡಿದ್ರೆ ಅವನು ಎಷ್ಟು ಮೂವ್ ಆಗಿದ್ದ ಅಂದರೆ AB ವ್ಯಾಲ್ಯೂ ಸಿಕ್ಬಿಡುತ್ತೆ. ARನಲ್ಲಿ BRನ ಮೈನಸ್ ಮಾಡಿಬಿಡೋದು, ರೈಟ್? ಓಕೆ, ಇಲ್ಲಿದೆ ನೋಡಿ ಎಷ್ಟು ಅಂದರೆ ಎಷ್ಟು ಈಕ್ವಲ್ ಟು AB ಇದೆ. ARನಲ್ಲಿ BRನ ಮೈನಸ್ ಮಾಡಿ. AR ಎಷ್ಟಿದೆ? 57√3/2 ಇದೆ. BR 19√3/2 ಇದೆ. ಸೊ ಎರಡನ್ನು ಸಬ್ಟ್ರಾಕ್ಟ್ ಮಾಡಿದಾಗ ವ್ಯಾಲ್ಯೂ ಇಷ್ಟು ಬರುತ್ತೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ AB is 19√3. ಇವಾಗ ಆ ಕಡೆ 19√3 ಮೀಟರ್ ಟುವರ್ಡ್ಸ್ ದ ಬಿಲ್ಡಿಂಗ್, ಅಂದರೆ 19√3 ಮೀಟರ್ ಅಷ್ಟು ದೂರ ಅವನು ಬಿಲ್ಡಿಂಗ್ ಹತ್ತಿರಕ್ಕೆ ಮೂವ್ ಆಗಿದ್ದಾನೆ ಅಂತ ಅರ್ಥ. ಓಕೆ, from a point on the ground, the angle of elevation of the bottom and the top of a transmission tower fixed at the top of 20 meter high building are 45 degree, 60 degree respectively. Find the height of the tower. ಅಂದರೆ height of the tower ನ ಕಂಡುಹಿಡಬೇಕು. Actually, once again, top and bottom transmission toward the top of the point on the ground, the angle of elevation of the bottom and the top of a transmission tower fixed at the transmission tower top 20 meter high building. Okay, let BC be the building. BC ಅನ್ನೋದೇನಿದು building. ಓಕೆ, AB be the transmission tower. AB ಎಷ್ಟಿದು? ಈ ಬಿಲ್ಡಿಂಗ್ ಮೇಲೆ ಒಂದು ಟವರ್ ಇಟ್ಟಿದ್ದಾರೆ, ಇದು ಟವರ್. AB be the tower. D is the point on the ground. D ಅನ್ನೋದು ಒಂದು ಪಾಯಿಂಟ್ ಆನ್ ದ ಗ್ರೌಂಡ್. ಫ್ರಮ್ ದ ವೇರ್ ದ ಎಲಿವೇಶನ್ ಆ್ಯಂಗಲ್ ಆರ್ ಟು ಬಿ ಮೆಜರ್ಡ್. ಬಿಲ್ಡಿಂಗ್ ಟಾಪ್ ಅಬ್ಸರ್ವ್ ಮಾಡಿದ ಆ್ಯಂಗಲ್ ಆಫ್ ಎಲಿವೇಶನ್ ಎಷ್ಟು? 45 ಡಿಗ್ರಿ. ಟವರ್ನ ಟಾಪನ್ನು ಅಬ್ಸರ್ವ್ ಮಾಡಿದ ಆ್ಯಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ. ಓಕೆ, ಸೊ ಟೇಕ್ BCD ಟ್ರಯಾಂಗಲ್. BCD triangle. In that we take this is opposite, adjacent, hypotenuse. So opposite to ಕೊಟ್ಟಿದ್ದಾರೆ, ಏನು ಕಂಡುಹಿಡಬೇಕು ನಾವು? ಸೊ ಡಿಸ್ಟೆನ್ಸ್ ಕಂಡುಹಿಡಬೇಕಾಗಿತ್ತು. ಅಂದರೆ ಅಪೋಸಿಟ್ ಟು ಅಡ್ಜಸೆಂಟ್ ಎಲ್ಲಿ ಬರುತ್ತೆ? tan ಅಲ್ಲಿ ಬರುತ್ತೆ. ಸೊ ವಿ ಟೇಕ್ tan 45 BC/CD. BC by opposite by adjacent, BC/CD. BC value is 20, CD value we don't know. CD 25, tan 45 means 1. So cross multiply CD into 1 CD. So CD value is 20 meter. So CD ಎಷ್ಟಾಯಿತು? 20 meter ಆಯಿತು. So then try ACD triangle. In ACD triangle or CAD triangle, we take tan 60 degree. Tan 60 degree means here opposite is AC by DC. Tan 60 ಅಂದರೆ ಎಷ್ಟು? That is √3. ಇಲ್ಲಿ ಮಾಡಿದ್ದಾರೆ. Tan 60 means √3. AC ಅಂತಂದರೆ you know that AC is AB plus BC.
I have taken AB plus BC. CD, we just know CD value is 20, BC value is 20. Tan 60 is root 3. So, okay, 20 into root 3, that is 20 root 3. Next step, 20 into root 3, that is 20 root 3. Okay, so next AB equal to 20 root 3. Take this 20 into RHS side, it becomes minus 20. AB value is 20 root 3 minus 1. So AB value is 20 root 3 minus 1. So height of the transmission tower is 20 root 3 minus 1. Okay. A statue 1.6 meter tall stands on the top of pedestal from the point on the ground. The angle of elevation of the top of the statue is 60 degree. From the same point, angle of elevation the top of the pedestal is 45 degree. Find the height of the pedestal. Okay. Statue 1.6 meter tall stands on the ಟಾಪ್ ಆಫ್ ದ ಪೆಡೆಸ್ಟಾಲ್. ಪೆಡೆಸ್ಟಾಲ್ ಅಂತಂದರೆ ಯಾವುದಾದ್ರೊಂದು ಮೂರ್ತಿ ಇಟ್ಟಿರ್ತಾರಲ್ವ, ಅದು ಸ್ಟ್ಯಾಂಡ್, ಅದಕ್ಕೆ ಒಂದು ಕಟ್ಟೆ ಕಟ್ಟಿರ್ತೀವಿ, ಆ ಕಟ್ಟೆಗೆ ಪೆಡೆಸ್ಟಾಲ್ ಅಂತ ಹೇಳ್ತೀವಿ. ಅದ್ರ ಮೇಲೆ ಸ್ಮಾರಕ, ಅದು ಯಾವುದೋ ಒಂದು ಗಾಂಧೀಜಿದು, ಅಂಬೇಡ್ಕರ್ದು ಮೂರ್ತಿ ನಿಲ್ಲಿಸಿರ್ತಾರೆ. ಲೈಕ್ ಆ ಪೆಡೆಸ್ಟಾಲ್ ಎಷ್ಟಿದೆ, ಪೆಡೆಸ್ಟಾಲ್ ಸೊ ಸ್ಟ್ಯಾಚ್ಯೂ ಎಷ್ಟಿದೆ, 1.6 ಮೀಟರ್ ಹೈಟ್ ಇದೆ. ಪೆಡೆಸ್ಟಾಲ್ ಹೈಟು ಗೊತ್ತಿಲ್ಲ ನಮಗೆ. ಒಂದು ಪಾಯಿಂಟ್ ಆನ್ ದ ಗ್ರೌಂಡ್. ದ ಆ್ಯಂಗಲ್ ಆಫ್ ಎಲಿವೇಷನ್ ಟಾಪ್ ಆಫ್ ದ ಸ್ಟ್ಯಾಚ್ಯೂ ಈಸ್ 60. ಸ್ಟ್ಯಾಚ್ಯೂನು ಟಾಪಿಗೆ ಆ್ಯಂಗಲ್ ಆಫ್ ಎಲಿವೇಷನ್ 60 ಡಿಗ್ರಿ ಇದೆ. ಫ್ರಮ್ ದ ಸೇಮ್ ಪಾಯಿಂಟ್, ಅದೇ ಪಾಯಿಂಟಿಂದ ಆ್ಯಂಗಲ್ ಆಫ್ ಎಲಿವೇಷನ್ ಟಾಪ್ ಆಫ್ ದ ಪೆಡೆಸ್ಟಾಲ್ ಟಾಪ್ ಯಾವುದು, ಬಿ, ಇಲ್ಲಿಗೆ ಎಷ್ಟಿದೆ, 45 ಡಿಗ್ರಿ ಇದೆ. ಫೈಂಡ್ ಔಟ್ ಆಫ್ ದಿ ಪೆಡೆಸ್ಟಾಲ್ ಅಂದರೆ ಪಿ ಡಿ ಲೆಂತನ್ನು ಬಿ ಸಿ ಲೆಂತನ್ನು ಫೈಂಡ್ ಔಟ್ ಮಾಡ್ಬೇಕು ನಾವಿಲ್ಲಿ. ಸೊ ಹೈಟ್ ಆಫ್ ದಿ ಪೆಡೆಸ್ಟಾಲ್ ಮೀನ್ಸ್ ಹಿಯರ್ ಬಿ ಸಿ. ಓಕೆ, AB be the statue, BC the pedestal, D is the point on the ground from the angle of elevation measured. Okay, tan 45, tan ಯಾಕೆ ತಗೊಂಡ್ವಿ ಇಲ್ಲಿ? ಸೊ ಅಬ್ಸರ್ವ್ ಹಿಯರ್, ಟ್ಯಾನ್ ಅಂದರೆ ಇಟ್ ಈಸ್ ಅಪೋಸಿಟ್, ಇದು ಅಡ್ಜಸೆಂಟ್. ಓಕೆ, ಅವ್ರೇನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ, ಹೈಟ್ ಆಫ್ ದಿ ಪೆಡೆಸ್ಟಾಲ್ ಅಂತ ಕೇಳಿದ್ದಾರೆ, ಅದಲ್ವಾ? tan 45 is equal to BC by CD. Why BC by CD? In triangle BCD, BC by CD ಆಗುತ್ತೆ, ಯಾಕಂದರೆ ಅಪೋಸಿಟ್ ಬೈ ಅಡ್ಜಸೆಂಟ್. ಓಕೆ, BC by CD. tan 45 ವ್ಯಾಲ್ಯೂ ಇಸ್ 1. ಸೊ BC CD ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ BC ಈಕ್ವಲ್ ಟು CD ಆಗುತ್ತೆ. CD ಇಂಟು 1 ದಟ್ ಇಸ್ CD. ಸೊ BC CD ಎರಡು ಸೇಮ್ ಲೆಂತ್ ಇದ್ದಾವೆ ಅಂತ ಗೊತ್ತಾಯ್ತು ನಮಗೆ. ನೆಕ್ಸ್ಟ್ ACD ಟ್ರಯಾಂಗಲ್ ತಗೋಣ. ACD ಟ್ರಯಾಂಗಲ್ ತೊಗೊಂಡಾಗ ಸೊ ಅಪೋಸಿಟ್ ಯಾವುದಾಗುತ್ತೆ, AC, ಅಡ್ಜಸೆಂಟು CD ಆಗುತ್ತೆ. ಸೊ AC by CD, tan 60 ಡಿಗ್ರಿ ಈಕ್ವಲ್ ಟು ಆ್ಯಕ್ಚುಲಿ ಏನು AC by CD ಬರುತ್ತೆ. ಸೊ AC ಅಂದರೆ ಏನು, AB ಪ್ಲಸ್ BC ಡಿವೈಡ್ ಬೈ CD. AB ಪ್ಲಸ್ BC ಡಿವೈಡ್ ಬೈ CD. tan 60 ಡಿಗ್ರಿ ಅಂದರೆ ರೂಟ್ 3. AB ವ್ಯಾಲ್ಯೂ ಗೊತ್ತು, 1.6 ಪ್ಲಸ್ BC ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ BC ರೂಟ್ 3 ಆಗುತ್ತೆ. ಸೊ ನೆಕ್ಸ್ಟ್ 1.6 ಇಲ್ಲೇ ಇರಲಿ, BC ರೂಟ್ 3. Take this BC into RHS side, it becomes minus BC. 1.6 BC ಕಾಮನ್ ತಗೊಂಡಾಗ ರೂಟ್ 3 minus 1 ಆಗುತ್ತೆ, ರೈಟ್? ಸೊ ನೆಕ್ಸ್ಟ್ 1.6 ಡಿವೈಡ್ ಬೈ ರೂಟ್ 3 minus 1 is equal to BC ಆಗುತ್ತೆ, ಹೌದಲ್ಲ? ಇಲ್ಲಿ ಬಂದಿದೆ ನೋಡಿ. ಸೊ ನೆಕ್ಸ್ಟ್ ಇಲ್ಲಿ ರೂಟ್ 3 minus 1 ಇದ್ದಾಗ ಪ್ಲಸ್ 1 ತೊಗೊಂಡು, ಯಾಕಂದರೆ ಹೇಳಿದ್ದೀನಿ ನಿಮಗೆ ತುಂಬ ಸಾರಿ A minus B, A plus B ಫಾರ್ಮುಲಾ ಬರುತ್ತೆ, ಆವಾಗಿದ್ದು ರೂಟ್ ಕ್ಯಾನ್ಸಲ್ ಆಗುತ್ತೆ, ಸಿಂಪ್ಲಿಫೈ ಆಗುತ್ತೆ ಅಂತ. ಓಕೆ, ಸೊ ಇಲ್ಲಿ ಈ ಸ್ಟೆಪ್ಪಲ್ಲಿ ಮಾಡ್ತೀನಿ ನೋಡಿ. ಸೊ BC is equal to 1.6 divided by ರೂಟ್ 3 minus 1, ರೂಟ್ 3 plus 1, ರೂಟ್ 3 plus 1. ಓಕೆ, BC is equal to 1.6 into ರೂಟ್ 3 plus 1. ದಿಸ್ ವ್ಯಾಲ್ಯೂ A plus B, A minus B ಫಾರ್ಮುಲಾ ಅಪ್ಲೈ ಮಾಡಿದಾಗ ರೂಟ್ 3 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಆಗುತ್ತೆ. ಸೊ BC is equal to 1.6 into ರೂಟ್ 3 plus 1. ರೂಟ್ 3 ಸ್ಕ್ವೇರ್ 2, ಸಾರಿ ರೂಟ್ 3 ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಆಗುತ್ತೆ, 1 ಸ್ಕ್ವೇರ್ ಅಂದರೆ 1. 3 minus 1 ಮೀನ್ಸ್ ದಟ್ ಈಸ್ 2. ಓಕೆ, ಸೊ BC is equal to 2 ಮತ್ತು 1.6 ಅನ್ನು ಕ್ಯಾನ್ಸಲ್ ಮಾಡಿದರೆ 0.8 into ರೂಟ್ 3 plus 1. ಸೊ BC ವ್ಯಾಲ್ಯೂ ಎಷ್ಟಾಯಿತು,
28 into root 3 plus 1 ಆಯಿತು. ಇದೇನಿದು ಹೈಟ್ ಆಫ್ ದಿ ಪೆಡೆಸ್ಟಾಲ್. ಓಕೆ, ಸೊ ಟೋಟಲಿ 16 ಕ್ವಶನ್ಸ್ ಇದ್ದಾವೆ. ಸೊ ದಿಸ್ ವಿಡಿಯೋದಲ್ಲಿ ನಾನು 8 ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ರಿಮೈನಿಂಗ್ 8 ಕ್ವಶನ್ಸನ್ನ ಸಾಲ್ವ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.